ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಸ್ಟೈಲ್ ಆಫ್ ಮೇಘನಾ. ಇವತ್ತಿನ ದಿನ ನನ್ನ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ 15th ಡೇ ಆಗಿರುತ್ತೆ. ಸೊ ಇವತ್ತು ಕೂಡ ನಾನು ಒಂದು ಹೊಸ ರೀತಿಯಲ್ಲಿ ಹೈ ಪ್ರೋಟೀನಲ್ಲಿ ನಾನು ಯಾವ ರೀತಿಯಾಗಿ ಪರೋಟನ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ತೋರಿಸ್ತೀನಿ. 4ರಿಂದ 5 ಆಗೋಷ್ಟು ಆಲೂಗಡ್ಡೆನ ನಾನು ಕಟ್ ಮಾಡಿ ಹಾಕೊಂಡಿದ್ದೀನಿ. ಈಗ ನಾನು ಇದನ್ನು ಒಂದು 4ರಿಂದ 5 ವಿಷಲ್ನ ತೊಗೊಂಡ್ಬಿಡ್ತೀನಿ. ಆಲೂಗಡ್ಡೆ ಚೆನ್ನಾಗಿ ಬೇಯಬೇಕು, ಅದಕ್ಕೆ ನಾನು ಒಂದು 5 ವಿಷಲ್ ತೊಗೋತೀನಿ. ಯಾಕಂದರೆ ಅದನ್ನು ನಾವು ನೀಟಾಗಿ ಸ್ಮ್ಯಾಶ್ ಮಾಡಬೇಕಾಗುತ್ತಲ್ವ, ಪರೋಟಾಗೆ ನಾವು ಒಳಗಡೆ ನಾವು ಅದನ್ನು ಸ್ಟಫಿಂಗ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು 5ರಿಂದ 5 ವಿಷಲ್ನ ನಾನು ತೊಗೋತೀನಿ. ಸೋಯಾ ಚಂಕ್ಸ್ನ ತೊಗೊಂಡಿದ್ದೀನಿ. ಸೋಯಾ ಚಂಕ್ಸಲ್ಲಿ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆಯೇ ಪ್ರೋಟೀನ್ ರಿಚ್ ಆಗಿರುವಂಥ ಒಂದು ಇಂಗ್ರೀಡಿಯೆಂಟ್ ಇದು. ಸೊ ಅದಕ್ಕೆ ನಾನು ಇಲ್ಲಿ ಪರೋಟ ಮಾಡೋದಕ್ಕೆ ಸೋಯಾ ಚಂಕ್ಸ್ನ ಕೂಡ ತಗೊಂಡಿದ್ದೀನಿ. ಇಲ್ಲಿ ನಾನು ಸೋಯಾ ಚಂಕ್ಸ್ನ ಹಾಕ್ಕೊಂಡು ಬೇಯಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಕೂಡ ಕಾಯಿಸ್ಕೊತಾ ಇದ್ದೀನಿ. ನೀರು ಕುದಿಯೋ ಟೈಮಲ್ಲಿ ಸೋಯಾ ಚಂಕ್ಸ್ನ ನಾನು ಇದಕ್ಕೆ ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ. ಒಂದು ಕಡೆ ಅದು ಆಗ್ತಾ ಇರಲಿ, ನಾನಿವಾಗ ಗೋಧಿ ಹಿಟ್ಟನ್ನ ಕೂಡ ಕಲಿಸ್ಕೊತೀನಿ. ಈ ಹಿಟ್ಟನ್ನ ನಾನು ಜರಡಿ ಮಾಡಿಟ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಜೀರಿಗೆನ ಸೇರಿಸ್ಕೊತೀನಿ. ಜೀರಿಗೆ ಸೇರಿಸ್ಕೊತೀನಿ. ಎಷ್ಟು ಬೇಕು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಮೊದಲು ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ಹಿಟ್ಟನ್ನು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಬೇಕಾಗುತ್ತೆ. ಗೋಧಿ ಹಿಟ್ಟು ಕಲಿಸ್ಕೊಂಡಾಗಿದೆ. ಇದನ್ನ ಸ್ವಲ್ಪ ನೆನ್ಕೊಳೋದಕ್ಕೆ ಬಿಡೋಣ. ಇದಕ್ಕೇನಾದರೂ ಒಂದು ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಡೋಣ. ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರುವಂಥ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗ ನೋಡಿ ಇದು ಆಗಿದೆ. ಸೊ ಇದನ್ನು ನಾವು ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಇದನ್ನು ಆರೋದಕ್ಕೆ ಬಿಡೋಣ. ಸೋಯಾ ಚಂಕ್ಸ್ನ ನಾವು ಬೇಯಿಸ್ಕೊಂಡಿದ್ವಲ್ವ, ಇವಾಗ ಇದನ್ನು ನೀರು ತೆಗೆದ್ಬಿಟ್ಟು ತಣ್ಣೀರು ಹಾಕೊಂಡು ಇಟ್ಕೊಳ್ಳೋಣ ಒಂದು ಸ್ವಲ್ಪ ಆರಲಿ ಅಂತ ಹೇಳಿ. ಇವಾಗ ನಾನು ಸೋಯಾ ಚಂಕ್ಸ್ಗೆ ಬೇರೆ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನಾವು 2-3 ಸಲ ಇದನ್ನು ತೊಳಿಬೇಕಾಗತ್ತೆ. ಅಂದರೆ ನೀಟಾಗಿ ತೊಳೆದ್ಕೊಂಡ್ಬಿಟ್ಟು ಇದನ್ನು ಈ ರೀತಿಯಾಗಿ ಹಿಂಡ್ಕೊಂಡು ತಿರ್ಗಾ ಇದನ್ನು 2-3 ಸಲ ನಾನು ತೊಳ್ಕೊತೀನಿ. ಇದರ ವಾಸನೆ ಹೋಗುತ್ತೆ ಅಂತ ಹೇಳಿ. ಸೋಯಾ ಚಂಕ್ಸ್ನ ನಾನು ಇವಾಗ 2-3 ಸಲ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಇದನ್ನು ನಾನಿವಾಗ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊತೀನಿ. ಜೊತೆಗೆ ನಾನಿಲ್ಲಿ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿನ ಕೂಡ ಜಾರ್ ಒಳಗೆ ಸೇರಿಸ್ಕೊತಾ ಇದ್ದೀನಿ. ಇದನ್ನ ನಾನಿವಾಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಗ್ರೈಂಡ್ ಮಾಡ್ಕೊಂಡು ಬಂದಿದ್ದಾಗಿದೆ. ಇವಾಗ ಇದನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಆಲೂಗಡ್ಡೆನೂ ಕೂಡ ಸ್ಮ್ಯಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಒಗ್ಗರಣೆನ ಮಾಡ್ಕೊಳ್ಳೋಣ. ಇವಾಗ ನಾನು ಪರೋಟ ಮಾಡೋದಕ್ಕೆ ಸ್ಟಫಿಂಗ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಮಾಡೋದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆನ ಒಂದು ಬಾಣಲಿಗೆ ಸೇರಿಸ್ಕೊತಾ ಇದ್ದೀನಿ. ಸೊ ಇದು ಸೇರಿಸ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಕಾಯಬೇಕು. ಕಾದಾದಮೇಲೆ ನಾನು ಇದಕ್ಕೆ ಸಾಸಿವೆ ಜೀರಿಗೆನ ಸೇರಿಸ್ಕೊತೀನಿ. ಮೊದಲು ಇವಾಗ ನಾನಿಲ್ಲಿ ನಾವೇನು ಸೋಯಾ ಚಂಕ್ಸ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಅದನ್ನು
ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ. ಸೊ ಆವಾಗ ಇದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಂಡು ಸ್ವಲ್ಪ ಗಟ್ಟಿಯಾಗುತ್ತೆ. ಸ್ಟಫಿಂಗ್ ಮಾಡೋದಕ್ಕೆ ಇದೊಂದು ಸ್ವಲ್ಪ ನನಗೆ ಗಟ್ಟಿಯಾಗಬೇಕು. ಅದಕ್ಕೆ ನಾನಿವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನು ಎಣ್ಣೆಯಲ್ಲಿ. ಒಂದು ಸ್ವಲ್ಪ ಹೊತ್ತು ಇದನ್ನು ಹಾಗೆಯೇ ಇದನ್ನು ಮಾತ್ರ ನಾವು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಇವಾಗ ನಾನು ಆಲೂಗಡ್ಡೆನ ನಾನೇನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನೋ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಸ್ವಲ್ಪ ಗಟ್ಟಿ ಇಲ್ಲ, ಸ್ವಲ್ಪ ನೀರಾಗಿದೆ. ಸೊ ಇದನ್ನು ನಾವು ಗಟ್ಟಿ ಮಾಡ್ಕೊಳ್ಬೇಕು ಅಂತಂದರೆ ಇದನ್ನು ನಾವು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಾವು ಚೆನ್ನಾಗಿ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಫ್ರೈ ಮಾಡ್ಕೊಬೇಕು. ಈಗ ನಾನು ಇದಕ್ಕೆ ಸ್ವಲ್ಪ ಮಸಾಲಾನ ಕೂಡ ಆ್ಯಡ್ ಮಾಡ್ಕೊತೀನಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡಿದ್ದೀನಿ. ಮತ್ತು ನಾನು ಇದಕ್ಕೆ ಕಲರ್ಗೋಸ್ಕರ ಒಂದು 1/2 ಟೇಬಲ್ ಸ್ಪೂನ್ ಆಗೋವಷ್ಟು ಅರಿಶಿನ ಪುಡಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಂದರೆ ಇನ್ನೂ ಎಕ್ಸ್ಟ್ರಾ ಮಸಾಲಾನ ಬೇಕಂದ್ರೂ ಸೇರಿಸ್ಕೊಬೋದು. ನಾನಿಲ್ಲಿ ಇಷ್ಟಕ್ಕೇ ಸಾಕು ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಎಕ್ಸ್ಟ್ರಾ ಉಪ್ಪನ್ನ ಏನು ಹಾಕ್ಕೊಂಡಿಲ್ಲ, ಯಾಕಂದರೆ ನಾನು ಆಲೂಗಡ್ಡೆ ಬೇಯವಾಗಲೇ ಅದಕ್ಕೇ ಉಪ್ಪು ಹಾಕ್ಕೊಂಡಿದ್ದೆ. ಅದಕ್ಕೆ ನಾನಿಲ್ಲಿ ಮತ್ತೆ ಉಪ್ಪನ್ನೇನು ಹಾಕ್ಕೊಂಡಿಲ್ಲ. ನೀವು ಬೇಕಂದರೆ ನೋಡಿಕೊಂಡು ಹಾಕೊಬೋದು. ಈ ರೀತಿಯಾಗಿ ನಾವು ಇದನ್ನು ಮಿಕ್ಸ್ ಮಾಡ್ತಾ ಇದರಲ್ಲಿರೋ ಒಂದು ಮಾಯಿಶ್ಚರ್ ಕಂಟೆಂಟನ್ನು ಕಡಿಮೆ ಮಾಡ್ಬೋದು. ಅದಾದಮೇಲೆ ನಾವು ಇದಕ್ಕೆ ತುಂಬ ನೀರಾಗ್ತಿದೆ ಅಂತಂದರೆ ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೊಬೋದು. ಸೊ ಇದು ಫೈನಲ್ ಆಗಿದೆ. ಇವಾಗ ನಾನು ಚಪಾತಿನ ಮೊದಲು ಯಾವ ರೀತಿ ಲಟ್ಟಿಸ್ಕೊತೀವಲ್ವ ಅದೇ ರೀತಿಯಲ್ಲೇ ಲಟ್ಟಿಸ್ಕೊತಾ ಇದ್ದೀನಿ. ಈ ರೀತಿ ನಾವು ಒಂದು ಪೂರಿ ಸೈಜ್ ಬರಬೇಕು, ಅಲ್ಲಿ ತನಕ ನಾವು ಲಟ್ಟಿಸ್ಕೊಬೇಕು. ಅದಾದಮೇಲೆ ನಾವು ಇದಕ್ಕೆ ನಾವು ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಸ್ಟಫಿಂಗು, ಅದನ್ನು ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾವೀಗ ಸೇರಿಸ್ಕೋಬೇಕಾಗುತ್ತೆ. ಸೇರಿಸ್ಕೊಂಡಾದಮೇಲೆ ನಾವು ಈ ರೀತಿಯಾಗಿ ಅದನ್ನು ಫೋಲ್ಡ್ ಮಾಡಿಕೊಂಡು ಅದನ್ನು ನಾವು ಈ ರೀತಿ ಮಾಡ್ಕೊಬೇಕಾಗುತ್ತೆ. ಸೊ ಈ ರೀತಿ ಮಾಡ್ಕೊಂಡಾದಮೇಲೆ ನಾವು ಮತ್ತೆ ನಾವು ನಾರ್ಮಲಾಗಿ ಅದನ್ನು ಉದ್ಕೋಬೇಕಾಗುತ್ತೆ. ಇವಾಗ ಕಾದಿರೋ ಹಂಚ್ ಮೇಲೆ ಹಾಕೊಂಡ್ಬಿಟ್ಟು ಇದನ್ನು ನೀಟಾಗಿ ಎರಡೂ ಕಡೆನ ನಾವು ಒತ್ತಿಬಿಟ್ಟು ಬೇಯಿಸ್ಕೋಬೇಕು. ಇದನ್ನ ಇವಾಗ ನೋಡಿ ಹೈ ಪ್ರೋಟೀನ್ ಪರಾಟ ರೆಡಿ ಆಗೋಯ್ತು. ಸೊ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ನಾನು 1 ಅಥವಾ 2 ಪರೋಟನೂ ಬೇಕಂದರೆ ನೀವು ತೊಗೋಬೋದು. ನಾನಿಲ್ಲಿ 1 ಪರೋಟ ಮತ್ತು ಸ್ಯಾಲೆಡ್ ಮತ್ತು ಕಾಯಿ ಚಟ್ನಿನ ತೊಗೊಂಡಿದ್ದೀನಿ.